Hello students, welcome to Dhruvika Academy. So PGCET 2024 MBA, MCA, MTech, M Architecture. So ಈ ಕೋರ್ಸ್ಗಳದ್ದು ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಇವತ್ತಿಗೆ ಚಾಯ್ಸ್ ಎಂಟ್ರಿ ಮಾಡೋದು ಲಾಸ್ಟ್ ಡೇಟ್ ಇತ್ತು. ಸೊ ಯಾರು ಚಾಯ್ಸ್ ಎಂಟ್ರಿ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಡ್ರಿ. ಮತ್ತು ಫೀಸ್ನ ಪೇಮೆಂಟ್ ಮಾಡಬೇಕಾಗಿತ್ತು ಚಾಯ್ಸ್ 1, ಚಾಯ್ಸ್ 2 ತೊಗೊಂಡವರು. ಸೊ ಫೀಸ್ನ ನೀವು ಪೇಮೆಂಟ್ ಮಾಡೋದು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಕೋಬೋದು. ಸೊ ಬ್ಯಾಂಕಲ್ಲಿ ಹೋಗಿ ಪೇ ಮಾಡಿದವ್ರಿಗೆ ಅಡ್ಮಿಷನ್ ಆರ್ಡರ್ ಬರ್ತಾ ಇಲ್ಲ, ದಟ್ ಈಸ್ ಅ ಫಸ್ಟ್ ಇಶ್ಯೂ. ಆನ್ಲೈನ್ ಪೇಮೆಂಟ್ ಮಾಡಿದವ್ರಿಗೆ ಏನಾಗ್ತಿದೆ ದಟ್ ಇನ್ನೂ ಕೂಡ ಮತ್ತೆ ಪೇಮೆಂಟ್ ಮಾಡಿ ಅಂತ ಅಲರ್ಟ್ ಬರ್ತಾ ಇದೆ ಚಾಯ್ಸ್ 2 ತೊಗೊಂಡವ್ರಿಗೆ. ಸೊ ಅದನ್ನ ಕ್ಲಾರಿಫಿಕೇಶನ್ ಕೊಡೋಗೋಸ್ಕರ ಬಂದಿದೆ. ಸೊ ನಾವು ಕೂಡ ಬೆಳಗ್ಗೆಯಿಂದ ಕಾಲ್ ಮಾಡ್ತಾ ಇದ್ವಿ, ಇಟ್ ಈಸ್ ನಾಟ್ ಶೋಯಿಂಗ್, ಏನು ರೆಸ್ಪಾನ್ಸ್ ಇಲ್ಲ. ಸೊ ಅವರು ಲಿಫ್ಟ್ ಮಾಡ್ತಾ ಇಲ್ಲ ಅಥವಾ ಬ್ಯುಸಿ ಇರ್ಬೋದು. ಸೊ ಫಸ್ಟ್ ಇಶ್ಯೂ ಬಂದುಬಿಟ್ಟು ಯಾರ್ಯಾರು ಚಾಯ್ಸ್ 1 ತೊಗೊಂಡವರು ನೀವು ಬ್ಯಾಂಕಲ್ಲಿ ಹೋಗಿ ಚಲನ್ನ ಪೇ ಮಾಡಿದ್ರೆ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ, ಆನ್ಲೈನ್ ಪೇಮೆಂಟ್ ಮಾಡಿದವರಿಗೆ ಅಡ್ಮಿಷನ್ ಆರ್ಡರ್ ಬಂದಿರುತ್ತೆ ಬೇಗ. ಯಾರು ಬ್ಯಾಂಕಲ್ಲಿ ಹೋಗಿ ಚಲನ್ನ ಪೇ ಮಾಡಿದ್ದೀರಾ, ರೈಟ್, ಸೊ ನಿಮಗೆ ಅಡ್ಮಿಷನ್ ಆರ್ಡರ್ ಬಂದಿಲ್ಲ, ಸ್ವಲ್ಪ ವೇಟ್ ಮಾಡಿರಿ. ತುಂಬ ಜನಕ್ಕೆ 11 ಗಂಟೆಗೆ ಪೇ ಮಾಡಿದವ್ರಿಗೆಲ್ಲ ಬಂದಿದೆ, ಆಲ್ರೆಡಿ ಬರ್ತಾ ಇದೆ. ಇವಾಗ ಒನ್ ಬೈ ಒನ್ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಸೊ ನಿಮಗೆ ಕನ್ಫರ್ಮೇಷನ್ ಬಂದುಬಿಟ್ಟು ಎಲ್ಲಿ ನಿಮ್ಮ ಪೋರ್ಟಲ್ ಓಪನ್ ಮಾಡಿದ್ಮೇಲೆ ನಿಮಗೆ ಕಾಲೇಜ್ ಅಂತ ಇರುತ್ತೆ, ಅದ್ರ ಕೆಳಗಡೆ ಫೀಸ್ ಟು ಬಿ ಪೇಡ್ ಅಂತ ಇರುತ್ತೆ, ನೆಕ್ಸ್ಟು ಫೀಸ್ ಪೇಡ್ ಅಂತ ಇರುತ್ತೆ, ಅದಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸ್ ಅಂತ ಇರುತ್ತೆ, ಬ್ಯಾಲೆನ್ಸ್ ಫೀಸ್ ಅಂತ ಇರುತ್ತೆ. ಅಲ್ಲಿ 0 ಅಂತ ತೋರಿಸಿದ್ರೆ ಸಾಕು, ನೀವು ಫೀಸ್ನ ಪೇಮೆಂಟ್ ಆಗಿದೆ ಅಂತ ಅರ್ಥ. ಸೊ ಫೀಸ್ನ ಪೇಮೆಂಟ್ ಆದ ತಕ್ಷಣವೇ ಸ್ವಲ್ಪ ಟೈಮ್ ಕೊಡೋಣ, 2 hours ಅದು ಅಪ್ಡೇಟ್ ಆಗಿ ಟೈಮ್ ತೊಗೊಳುತ್ತೆ. ಅಪ್ಡೇಟ್ ಆದಮೇಲೆ 1 by 1 ಅವರು ಅಡ್ಮಿಷನ್ ಆರ್ಡರ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಯು ವಿಲ್ ಗೆಟ್ ದ ಅಡ್ಮಿಷನ್ ಆರ್ಡರ್. ಯಾರು ಕೂಡ ಫೀಸ್ನ ಪೇಮೆಂಟ್ ಮಾಡಿ ಚಲನ ಪೇಮೆಂಟ್ ಮಾಡಿ ಆದಮೇಲೆ ಯಾರು ಕೂಡ ಅಡ್ಮಿಷನ್ ಆರ್ಡರ್ ಬಂದಿಲ್ಲ, ಡೋಂಟ್ ಗೆಟ್ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ಸೊ ಮತ್ತೆ ಲಾಗೌಟ್ ಮಾಡಿ ಲಾಗಿನ್ ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ, ನಿಮ್ಗೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಯು ಕ್ಯಾನ್ ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಡ್ರಿ. ಸೊ ಯಾರು ಚಾಯ್ಸ್ 2 ತೊಗೊಂಡಿದ್ದೀರಾ, ಚಾಯ್ಸ್ 2 ತೊಗೊಂಡವರು ನೀವು ಫೀಸ್ನ ಪೇ ಮಾಡಿದ್ದೀರಾ, ಬಟ್ ಅಲರ್ಟ್ ಮೆಸೇಜ್ ಬರ್ತಾ ಇದೆ ತುಂಬ ಜನಕ್ಕೆ. ಸೊ ನಾವು ಅದನ್ನ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಅದು ಅಲರ್ಟ್ ಮೆಸೇಜ್ ಯಾಕೆ ಬರ್ತದೆ ಗೊತ್ತಿಲ್ಲ, ಬಟ್ ಅದು ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಸೊ ಆಲ್ರೆಡಿ ಮತ್ತು ಅಲರ್ಟ್ ಇಶ್ಯೂ ಬಂದರೂ ಕೂಡ ಅಲ್ಲಿ ಫೀಸ್ ಟು ಬಿ ಪೇಡ್ ಅಂತ ಇದ್ದಲ್ಲಿ ಫೀಸ್ ಇರುತ್ತೆ, ಅದಾದಮೇಲೆ ಬ್ಯಾಲೆನ್ಸ್ ಫೀಸ್ ಅಂತ ಬಂದರೆ 0 ಅಂತ ಬಂದಿರುತ್ತೆ. ಇಟ್ ಮೀನ್ಸ್ ನೀವು ಫೀಸ್ನ ಪೇಮೆಂಟ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಫೀಸ್ನ ನೀವು ಚಲನ್ ಮುಖಾಂತರ ಪೇಮೆಂಟ್ ಮಾಡಿದರೆ ನಿಮ್ಮ ಹತ್ರ ಪ್ರೂಫ್ ಇರುತ್ತೆ. ಇನ್ ಕೇಸ್ ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮ್ಮ ಹತ್ರ ಆನ್ಲೈನ್ ಪೇಮೆಂಟ್ ಸ್ಕ್ರೀನ್ಶಾಟ್ ಅಥವಾ ಫೋನ್ಪೇ ಮಾಡಿದರೆ ಫೋನ್ಪೇದು ಒಂದು ನಿಮ್ಮ ಹತ್ರ ಪ್ರೂಫ್ ಇರುತ್ತೆ. ಡೋಂಟ್ ವರಿ, ಡೋಂಟ್ ಗೆಟ್ ಪ್ಯಾನಿಕ್, ಅದು ಕೂಡ ಏನು ದೊಡ್ಡ ಇಶ್ಯೂ ಆಗಲ್ಲ. ಫೈನ್. ಸೊ ಇವಾಗ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಯಾರು ಚಲನ ಥ್ರೂ ಪೇ ಮಾಡಿದ್ರೆ ನಿಮಗೆ ಅಡ್ಮಿಷನ್ ಆರ್ಡರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಬೇಗ ಬರುತ್ತೆ. ಸ್ವಲ್ಪ ಒಂದು 2 hours ಟೈಮ್ ತೊಗೊಳುತ್ತೆ, ಅದು ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ನಿಮಗೆ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದಟ್, ಅದ್ರ ಬಗ್ಗೆ ತಲೆಗೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ, ರೈಟ್. ಸೊ ನೆಕ್ಸ್ಟು ಈಗ ತುಂಬ ಜನಕ್ಕೆ ಲಾಗಿನ್ ಆಗೋಕ್ಕಾಗ್ತಾ ಇಲ್ಲ. ಯಾರಿಗೆ ಕಾಲೇಜ್ ಅಲಾಟೇ ಆಗಿಲ್ಲ, ನಿಮಗೆ ಲಾಗಿನ್ ಪ್ರೊಸೆಸ್ ಆಗ್ತಾ ಇಲ್ಲ. ಸೊ ಲಾಗಿನ್ ಆಗ್ತಾ ಇಲ್ಲ ಅಂದರೆ ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗ್ತಿಲ್ಲ. ಸೊ ಟು ಬಿ ವೆರಿ ಆನೆಸ್ಟ್ಲಿ, ಯಾರಿಗೆ ಕಾಲೇಜ್ ಅಲಾಟ್ ಆಗಿರೋದ್ರೆ ನಿಮಗೆ ಚಾಯ್ಸ್ ಎಂಟ್ರಿನೇ ಇರೋದಿಲ್ಲ. ನೋಡಿ, ದೇರ್ ಇಸ್ ನೋ ಚಾಯ್ಸ್ ಎಂಟ್ರಿ, ಬಿಕಾಸ್ ನಿಮಗೆ ಕಾಲೇಜ್ ಅಲಾಟ್ ಆದವ್ರಿಗೆ ಚಾಯ್ಸ್ ಎಂಟ್ರಿ. ಸೊ ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಬರುತ್ತೆ. ಸೊ ಕಾಲೇಜ್ ಅಲಾಟ್ ಆಗಿಲ್ಲ ಅಂದರೆ ಚಾಯ್ಸ್ ಎಂಟ್ರೀಸ್ ಇರೋದಿಲ್ಲ. ಸೊ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ವಾಟ್ ಈಸ್ ದ ಪ್ರೊಸೆಸ್ ಏನು ಅಂತ ಕೇಳಿದವರು ವೆರಿ ಸೂನ್ ದೇ ಆರ್ ಗೋಯಿಂಗ್ ಟು ಡೂ ಇಟ್, ಅದನ್ನ ಹೇಳ್ತಾರೆ ಸೆಕೆಂಡ್ ರೌಂಡ್ ಯಾವಾಗ ಬಿಡ್ತಾರೆ ಅಂತ. ಸೊ ಅವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು, ಕಾಲೇಜ್ ಅಲಾಟ್ ಆಗಲ್ದವರು. ಫೈನ್. ಸೊ ಈ ನೆಕ್ಸ್ಟು ಚಾಯ್ಸ್ 2 ತೊಗೊಂಡವರು ಏನು ಮಾಡ್ತಾರೆ, ಮೇಜರ್ ಮಿಸ್ಟೇಕ್ ಏನು ಮಾಡ್ತಾರೆ, ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಕಾಲ್ಸ್ ಬರ್ತಿದ್ದಾರೆ. ಮಾರ್ನಿಂಗಿಂದ ನನ್ನ ಮೊಬೈಲು ರಿಂಗ್ ಆಗ್ತಾನೇ ಇದೆ, ಎಷ್ಟಾಗುತ್ತೋ ಅಷ್ಟು ರಿಸೀವ್ ಮಾಡ್ತಿದ್ದೀವಿ. ಸೊ ಏನಾಗ್ತಿದೆ, ಯಾರು ಚಾಯ್ಸ್ 2 ತೊಗೊಂಡಿದ್ದೀರಾ ನೀವು ಆಪ್ಷನಲ್ ಎಂಟ್ರಿನ ಇವಾಗಲೇ ಮಾಡೋಕ್ಕೆ ಹೋಗ್ತಿದ್ದೀರಾ. ಇವಾಗ ಆಪ್ಷನಲ್ ಎಂಟ್ರಿ ಲಿಂಕ್ ಇಲ್ಲ, ಅದು ನೀವೇನು ಲಿಂಕ್ ಓಪನ್ ಮಾಡ್ತಿದ್ದೀರಾ ಅದು ರಿಸ್ಟ್ರಿಕ್ಟೆಡ್ ಬರ್ತಿದೆ. ಯಾಕೆಂದರೆ ಅದು ಫಸ್ಟ್ ರೌಂಡ್ ಆಪ್ಷನಲ್ ಎಂಟ್ರಿ ಆಗಿರುತ್ತೆ. ಸೊ ಅದು ಮುಗಿದು ಹೋಗಿರುತ್ತೆ. ಸೊ ನಿಮಗೆ ಚಾಯ್ಸ್ 2 ತೊಗೊಂಡವರು ಸೆಕೆಂಡ್ ರೌಂಡ್ ಆಪ್ಷನಲ್ ಎಂಟ್ರಿ ಬಿಡ್ತಾರೆ. ಆವಾಗ ನೀವೇನು ಮಾಡಬೇಕು, ಆಪ್ಷನಲ್ ಎಂಟ್ರಿ ಮಾಡಬೇಕು. ಆ್ಯಸ್ ಆಫ್ ನಾವು ಇವಾಗಲ್ಲ, ಚಾಯ್ಸ್ 2 ಆಗಿರಲಿ, ಚಾಯ್ಸ್ 3 ಆಗಿರಲಿ. ಸೊ ಚಾಯ್ಸ್ 1 ತೊಗೊಂಡವರು ಆಬ್ವಿಯಸ್ಲಿ ಯು ಡೋಂಟ್ ನೀಡ್ ಟು ಡೂ ಆಪ್ಷನಲ್ ಎಂಟ್ರೀಸ್. ನೀವೇನು ಮಾಡಬೇಕು, ಅಡ್ಮಿಷನ್ ಆರ್ಡರ್ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಚಲನ ಪೇ ಮಾಡಿದರೆ ನೀವು ಬರುತ್ತೆ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ರಿಪೋರ್ಟ್ ಮಾಡ್ಕೊಂಡು ಆದಮೇಲೆ ಒನ್ಸ್ ಯು ರಿಪೋರ್ಟೆಡ್ ಟು ದ ಕಾಲೇಜ್, ಅಗೇನ್ ಕಮ್ ಬ್ಯಾಕ್ ಆ್ಯಂಡ್ ಲಾಗಿನ್ ಆಗಿ ಅಲ್ಲಿ ನೀವು ಲಾಗಿನ್ ರಿಪೋರ್ಟ್ ಅಂತ ಇರುತ್ತೆ. ನೀವು ಕಾಲೇಜ್ಗೆ ರಿಪೋರ್ಟ್ ಆದಮೇಲೆ ಒಂದು ಡೀಟೇಲ್ಸ್ ಬರುತ್ತೆ. ಆ ಡೀಟೇಲ್ಸ್ನ ಕಾಲೇಜ್ಗೆ ಅಡ್ಮಿಟ್ ಆದಮೇಲೆ ಫಿಲ್ ಮಾಡಬೇಕು. ತುಂಬ ಜನ ಏನು ಮಾಡ್ತಿದ್ದೀರಾ, ಇನ್ನು ಕಾಲೇಜ್ಗೆ ಹೋಗಿಲ್ಲ, ಇವಾಗಲೇ ಫಿಲ್ ಮಾಡ್ತಿದ್ದೀರಾ. ಆ ರೀತಿ ಮಾಡಬೇಡ್ರಿ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಆಗಬೇಕು. ಡೌನ್ಲೋಡ್ ಆಗಿ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು 21ನೇ ತಾರೀಕು ಒಳಗಾಗಿ. ಅದಾದಮೇಲೆ ವಾಪಸ್ ಲಾಗಿನ್ ಆಗಿಬಿಟ್ಟು ನೀವು ಕಾಲೇಜ್ಗೆ ಅಡ್ಮಿಟ್ ಆಗಿದ್ದೀರಾ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಚೂಸ್ ಮಾಡಬೇಕು. ಅಲ್ಲಿ ನಿಮ್ಮ ನೇಮು ಎಲ್ಲ ಇರುತ್ತೆ. ಸೊ ಅಲ್ಲಿ ಏನು ಕೇಳುತ್ತೆ, ನಿಮ್ಮ ಹತ್ರ ಏನಾದರೂ ಎಕ್ಸ್ಟ್ರಾ ಫೀಸ್ ಏನಾದರೂ ಇಸ್ಕೊಂಡಿದ್ದಾರೆ ಕಾಲೇಜ್ದವರು, ಇಸ್ಕೊಂಡಿದ್ದಾರೆ ಎಷ್ಟು ಕಾಲೇಜ್ ಫೀಸ್ನ ಎಷ್ಟು ಇಸ್ಕೊಂಡಿದ್ದಾರೆ ಎಡಿಷ್ನಲ್ ಆಗಿ ಅಂತ. ಅದು ಪಬ್ಲಿಕ್ ಇಂಟ್ರೆಸ್ಟ್, ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ಗೋಸ್ಕರ ಅದನ್ನ ಎಲ್ಲ ಕಲೆಕ್ಟ್ ಮಾಡ್ಕೋತಿರ್ತಾರೆ ಆ ಡಾಟಾನ. ಸೊ ಇನ್ ಕೇಸ್ ಏನಾದರೂ ಹಾಗೇನೋ ಸಬ್ಸಿಡರಿ ಅಮೌಂಟ್ ಏನೋ ಜಾಸ್ತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಕಾಲೇಜ್ನವರು. ಸೊ ದ ಕೆ ಇಸ್ ಗೋಯಿಂಗ್ ಟು ಟೇಕ್ ಅ ಸ್ಟ್ರಿಕ್ಟ್ ಆಕ್ಷನ್ ತೊಗೊತಾರೆ. ಒಂದು ಜ್ಯೂರಿಸ್ಟಿಕ್ಷನ್ ಅದನ್ನ ಹೇಳಿಬಿಟ್ಟು ಸ್ಟ್ರಿಕ್ಟ್ ಆಕ್ಷನ್ ತೊಗೋತಾರೆ. ಸೊ ಅದಕ್ಕೋಸ್ಕರ ಅದನ್ನ ಕೇಳ್ತಿರ್ತಾರೆ. ಸೊ ಅಡ್ಮಿಟ್ ಆರ್ಡರ್ನ ಫಸ್ಟ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ರಿಪೋರ್ಟ್ ಆದಮೇಲೆ ಬಂದು ಆ ಒಂದು ಪ್ರೊಸೆಸ್ನ ಮಾಡಿ, ಅಲ್ಲಿವರೆಗೂ ಯಾರು ಮಾಡೋಕ್ಕೆ ಹೋಗಬೇಡ್ರಿ, ರೈಟ್. ಸೊ ದಿಸ್ ದ ಕ್ಲಾರಿಫಿಕೇಶನ್ ಐ ಜಸ್ಟ್ ವಾಂಟೆಡ್ ಟು ಗಿವ್. ಸೊ ಲಾಂಗ್ ಸ್ಟೋರಿ ಶಾರ್ಟ್ ಹೇಳಬೇಕಾದ್ರೆ ಇನ್ನೊಂದು ಸತಿ ಹೇಳ್ತೀನಿ, ಚಾಯ್ಸ್ 2 ತೊಗೊಂಡವರು ಅಥವಾ ಚಾಯ್ಸ್
ಚಾಯ್ಸ್ 1 ತೊಗೊಂಡರು. ಆಸ್ ಆಫ್ ನಾವು ಚಾಯ್ಸ್ 1 ತೊಗೊಂಡವ್ರಿಗೆ ಅಡ್ಮಿಷನ್ ಆರ್ಡರ್ ಇನ್ನೂ ಡೌನ್ಲೋಡ್ ಕೆಲವೊಬ್ರಿಗೆ ಆಗ್ತಾ ಇದೆ, ಕೆಲವೊಬ್ರಿಗೆ ಆಗ್ತಾ ಇಲ್ಲ. ಸೊ ಮೆಜಾರಿಟಿ ಒಂದು 2 hours ಆಗಿತ್ತಂದರೆ ಆಗಿರುತ್ತೆ. ಸೊ ಇನ್ನೂ 2 hours ಆಗಿಲ್ಲ ಅಥವಾ 2 hours ಆಗಿಬಿಟ್ಟಿದೆ ಸರ್ ಇನ್ನೂ ಬಂದಿಲ್ಲ ಅನ್ನೋರು ತಲೆ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ಅಲ್ಲಿ ಫೀಸು ಪೇಮೆಂಟ್ ಆಗಿದ್ದರೆ ಸಾಕು, ನಿಮ್ಗೆ ಅಡ್ಮಿಷನ್ ಆರ್ಡರ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ಅಡ್ಮಿಷನ್ ಆರ್ಡರ್ ಬಂದ ತಕ್ಷಣ ಡೌನ್ಲೋಡ್ ಮಾಡ್ಕೋಬೋದು, ಪ್ಯಾನಿಕ್ ಆಗೋಂಥ ನೆಸೆಸಿಟಿ ಇಲ್ಲ. ಚಾಯ್ಸ್ 2 ತೊಗೊಂಡವ್ರಿಗೆ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆರ್ಡರ್ ಬರಲ್ಲ. ನೀವು ಡೈರೆಕ್ಟಾಗಿ ಚಲನ್ ತುಂಬಬೇಕು. ಚಲನ್ ತುಂಬಿ ಆ ಒಂದು ಫೀಸ್ ಪೇಮೆಂಟ್ ಏನು ರಿಸಿಪ್ಟ್ ಇರುತ್ತಲ್ಲ ನಿಮ್ಮ ಹತ್ರ ಇಟ್ಕೊಡ್ರಿ. ಆನ್ಲೈನ್ ಮಾಡಿದ್ರು ಕೂಡ ಇಟ್ಕೊಡ್ರಿ ಅದನ್ನ ಸ್ಕ್ರೀನ್ಶಾಟು. ಸೊ ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡ್ ಬಿಟ್ಟಾಗ ನೀವು ಲಾಗಿನ್ ಆಗಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸಾಧ್ಯ, ಇವಾಗ ಬರಲ್ಲ. ರೈಟ್. ನೆಕ್ಸ್ಟ್ ಅದೇ ರೀತಿ ಚಾಯ್ಸ್ 3 ತೊಗೊಂಡವರು ನೀವು ಏನು ಫೀಸ್ನ ಪೇಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ, ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ದಿಸ್ ದ ಕ್ಲಾರಿಫಿಕೇಶನ್ ಐ ಜಸ್ಟ್ ವಾಂಟ್ ಟು ಗಿವ್. ಅದಾದಮೇಲೆ ಯಾರಿಗೆ ಒಂದು ಕಾಲೇಜ್ ಅಲಾಟ್ ಆಗಿಲ್ಲ, ನೀವು ಚಾಯ್ಸ್ ಎಂಟ್ರಿನ ಮಾಡೋಕ್ಕೆ ಹೋಗ್ತಿದ್ರೆ ಅಲ್ಲಿ ರಿಸ್ಟ್ರಿಕ್ಟೆಡ್ ಅಂತ ಬರ್ತಿದೆ. ಯಾಕೆ ಬರ್ತಿದೆಯಪ್ಪ ಅಂದರೆ ನಿಮ್ಗೆ ಯಾವುದು ಕಾಲೇಜ್ ಅಲಾಟ್ ಆಗಿಲ್ಲ. ಇಟ್ ಮೀನ್ಸ್ ಯು ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಅದರ ಸಬ್ಸಿಕ್ವೆಂಟ್ ಇನ್ಫಾರ್ಮೇಷನ್ ಕೆಯಿಂದ ತೊಗೊಂಡು ಹೇಳ್ತೀವಿ ನಾವು. ಬಿಕಾಸ್ ಇವತ್ತು ಕೆ ಕಾಲ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಬಿಸಿ ಇದೆ, ದೇ ಆರ್ ನಾಟ್ ಲಿಫ್ಟಿಂಗ್ ಆ್ಯಂಡ್ ದೇ ಆರ್ ವೆರಿ ಬಿಸಿ. ಸೊ ಆಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತೀವಿ, ಅವರಿಂದ ಒಂದು ಇನ್ಫಾರ್ಮೇಷನ್ ತೊಗೊಂಡು ದಟ್ ಸೂನ್ ವಿ ಆರ್ ಗೋಯಿಂಗ್ ಟು ಅಪ್ಡೇಟ್ ಅಬೌಟ್ ದಿ ಚಾಯ್ಸ್ 3 ಬಗ್ಗೆ, ಚಾಯ್ಸ್ 2 ಬಗ್ಗೆ ಅಪ್ಡೇಟ್ ಮಾಡ್ತೀವಿ. ಅದೇ ರೀತಿ ಕಾಲೇಜ್ ಯಾರಿಗೆ ಅಲಾಟ್ ಆಗಿಲ್ಲ ಇದ್ರ ಬಗ್ಗೆನೂ ಕೂಡ ನಾವು ಅಪ್ಡೇಟ್ ಮಾಡಿ ಕೊಡ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ಸೊ ಇದು ಇನ್ಫಾರ್ಮೇಷನ್ ಕೊಡಬೇಕಂತ ನಾನು ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಲೈವ್ ಬರಬೇಕು ಅಂದ್ಕೊಂಡೆ, ಬಿಕಾಸ್ ಲೈವಲ್ಲಿ ಬಂದರೆ ಅಗೇನ್ ಸಿಕ್ಕಾಪಟ್ಟೆ ಡೌಟ್ಸ್ ಇರ್ತವೆ, ಅದ್ರ ಚಾಟ್ಸ್ ಹೋಗ್ತಾ ಇರುತ್ತೆ. ವಿ ಕಾಂಟ್ ಯಾವುದು ಅಡ್ರೆಸ್ ಮಾಡೋಕ್ಕಾಗಲ್ಲ, ನಾವೇನು ಅನ್ಕೊಂಡ್ಬಂದಿರ್ತೀವಿ ಅದನ್ನು ಹೇಳೋಕ್ಕಾಗಲ್ಲ. ಸೊ ದ್ಯಾಟ್ಸ್ ವೈ ರೆಕಾರ್ಡ್ ಮಾಡಿ ಹಾಕ್ತಿದ್ದೀನಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಯಾರಿಗೆ ಫೀಸ್ ಪೇಮೆಂಟ್ ಆಗಿದೆ ಚಲನ್ ಬರುತ್ತೆ, ಸ್ವಲ್ಪ ವೇಟ್ ಮಾಡಿ. ಬಂದವ್ರಿಗೆ ಫೈನ್, ಬರಲ್ದವ್ರಿಗೆ ಸ್ವಲ್ಪ ವೇಟ್ ಮಾಡಿ ಬರುತ್ತೆ. ಚಾಯ್ಸ್ 2 ತೊಗೊಂಡವರು ಚಲನ್ ಬರಲ್ಲ, ಯಾವುದು ಅಡ್ಮಿಷನ್ ಆರ್ಡರ್ ಬರಲ್ಲ. You will not get admission order, directly you will get ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಆಗುತ್ತೆ, ಆರಾಮಾಗಿ ಎಂಟ್ರಿ ಆಗ್ಬೋದು ನೀವು. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಐ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. ಯಾರಿಗೆ ಚಾಯ್ಸ್ 1 ಬಂದು ಕಾಲೇಜ್ಗೆ ಅಡ್ಮಿಟ್ ಆಗ್ತಿದ್ದೀರಾ, ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಬಿಕಾಸ್ ಯು ಆರ್ ಎಂಟರಿಂಗ್ ಇಂಟು ಆ ಟಾಪ್ MBA ಕಾಲೇಜಸ್. MBA ಕಾಲೇಜ್ ಹೋಗ್ತೀರಾ, ಚೆನ್ನಾಗಿ ಮಾಡಿ. ಸ್ಪೆಷಲೈಸೇಷನ್ ಬಗ್ಗೆ ವೀಡಿಯೋಸ್ by tomorrow I will release, and by the end of the day education loan ಬಗ್ಗೆ ವಿಡಿಯೋ ಮಾಡ್ತೀನಿ, and by tomorrow or day after tomorrow specialization ಬಗ್ಗೆ ವಿಡಿಯೋ ಮಾಡ್ತೀವಿ. Very soon we are going to launch the VTU and Bangalore University MBA batch courses also. So if you are interested, definitely you can join. We'll inform you everything, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮ್ ಮಾಡ್ತೀನಿ. ನೆಕ್ಸ್ಟ್ ಚಾಯ್ಸ್ 2 ತೊಗೊಂಡವರು ಯಾರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾ ಇದ್ದೀರಾ, ಸೊ ಆಲ್ ದ ಬೆಸ್ಟ್ ಫಾರ್ ಯು ಆಲ್ಸೋ, ನಿಮಗೂ ಕೂಡ ಆಲ್ ದ ಬೆಸ್ಟ್. ಸೊ ಯಾರು ಇವತ್ತು ಚಾಯ್ಸ್ 2 ಬಗ್ಗೆ ಅಂದರೆ ನೆಕ್ಸ್ಟು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ಯಾರು ಕಾಲ್ ಮಾಡ್ತಿದ್ದೀರಾ, ಒಂದು ಸ್ವಲ್ಪ ವೇಟ್ ಮಾಡಿರಿ, ಇವಾಗಲೇ ಕಾಲ್ ಮಾಡಬೇಡ್ರಿ. ಬಿಕಾಸ್ ಸ್ಟಿಲ್ ಯು ಆರ್ ಹ್ಯಾವಿಂಗ್ ಟೈಮ್, ಅಟ್ಲೀಸ್ಟ್ ಇನ್ನೊಂದು 2-3 ದಿನ ಟೈಮ್ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಗೈಡ್ ಮಾಡಬೇಕಂದ್ರೆ ಈ ಚಾಯ್ಸ್ 1 ಸ್ಟೂಡೆಂಟ್ಸ್ ಸ್ವಲ್ಪ ಗೈಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕೆಲವೊಬ್ಬರು ಕಾಲ್ ಲಿಫ್ಟ್ ಮಾಡಿಲ್ಲ. ಸೊ ಸ್ವಲ್ಪ ವೇಟ್ ಮಾಡಿರಿ, ನೆಕ್ಸ್ಟ್ ಮತ್ತೆ ಟ್ರೈ ಮಾಡಿ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಲಿಫ್ಟ್ ದ ಕಾಲ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಆಲ್ ದ ಇನ್ಫಾರ್ಮೇಷನ್. ರೈಟ್. ಸೊ ಚಾಯ್ಸ್ 3 ತೊಗೊಂಡ್ರು ಕೂಡ ಏನು ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ, ನಿಮಗೂ ಕೂಡ ಅವರ ಕಾಲೇಜು ಅಲರ್ಟ್ ಆಗುತ್ತೆ. ರೈಟ್. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ಮತ್ತೇನೋ ಅಪ್ಡೇಟ್ ಇದ್ದರೆ ಮತ್ತೆ ಇನ್ಫಾರ್ಮೇಷನ್ ಕೊಡೋಂಗಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ರೆಕಾರ್ಡ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್. ಸೊ ಸ್ಟೇ ಟ್ಯೂನ್ಡ್. ಚಾನಲ್ ಜೊತೆಗಿರಿ. ಧ್ರುವಿಕಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಸೊ ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್ ಯು ಆ್ಯಂಡ್ ಬೈ.